ಹಾಯ್ ಫ್ರೆಂಡ್ಸ್, ನಾನು ಶರಣ್ ಅಂತ ಹೊಸದಾಗಿ ಯೂಟ್ಯೂಬ್ ಆನ್ ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಏನಂದರೆ ಸಬ್ಸ್ಕ್ರೈಬ್, ಲೈಕ್, ವಾಚ್ ಅವರ್ಸು ಬೇಕು. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ. ಇದು ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಅಂತೆ. ಪ್ಲಾಸ್ಟಿಕ್ ಎಲೆ ಇದನ್ನು ತಂದು ಈ ಥರ ಒಮ್ಮೆ ಫೋಲ್ಡ್ ಮಾಡಿ ಈ ಥರ ಹಾಕೋದು. ಆಮೇಲೆ 1ರಿಂದ 5 ಹಾಕಿದರೆ ಈ ಥರ ಹಾಕ್ಬಿಟ್ಟು 5 ಪೀಸ್ ಹಾಕಿ ಆನಂತರ ಸಿಂಪಲ್ ಕೆಲಸ ಇದು. 1 ಪೀಸ್ ಮಾಡಿದರೆ 5ರಿಂದ 6 ರೂಪೀಸ್. ಮನೆ ಹತ್ರಕ್ಕೆ ಬಂದು ತಗೊಂಡು ಹೋಗ್ತಾರೆ, ಮನೆ ಹತ್ರಕ್ಕೆ ತಗೊಂಬಂದು ಕೊಡ್ತಾರೆ. ಈ ಮನೆಯಲ್ಲಿ ವರ್ಕ್ ಫ್ರಮ್ ಮನೇಲಿ ಇರ್ತಾರೆ ನೋಡಿ, ಖಾಲಿ ಲೇಡೀಸ್ಗಳು. ಆಮೇಲೆ ನಾವು ಫ್ರೀ ಇದ್ದಾಗ ಮಾಡ್ಬೋದು. ಇದು ಆ ಥರ ಕೆಲಸ. ಇದು 4ರಿಂದ 5 ಹಾಕ್ಬಿಟ್ಟು ಆಮೇಲೆ ಒಂದು ಮಣಿನ ಅದಕ್ಕೆ ಹಾಕೋದು. ಈಗ ಬಂದ್ಬಿಟ್ಟು ಯಾರ ಹತ್ರ ಏನು ಕೆಲಸ ಕೇಳ್ಕೊಂಡು ಹೋಗಂಗಿಲ್ಲ. ನಿಮ್ಮ ಮನೆ ಕೆಲಸ ಮಾಡ್ಕೊಂಡು ಮಕ್ಕಳು ಮರಿ ಇದ್ದರೆ ಆ ಕೆಲಸನೂ ಆರಾಮಾಗಿ ಮನೇಲಿ ಕೂತ್ಕೊಂಡ್ರೆ 10ರಿಂದ 15 ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು. ಆಮೇಲೆ ನಿಮ್ಗೆ ಯಾರಿಗೆ ಮಾಡೋಕ್ಕಾಗುತ್ತೋ ಅವ್ರು ಮಾಡ್ಬೋದು. ಅಷ್ಟು ದುಡ್ಡು ಮಾಡ್ತೀವಿ ಅಂದ್ಬಿಟ್ಟು ಮನೇಲಿರೋ ಬರೋ ಕೆಲಸ ಬಿಟ್ಬಿಟ್ಟು ಇದನ್ನೇ ಮಾಡಿ ಕೊಡೋದಲ್ಲ. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಕ್ಕಳು ನೋಡ್ಕೊಂಡು ಮಾಡೋಂಥ ಕೆಲಸ ಇದೆ. ನಾನು ಆ್ಯಕ್ಚುಲಿ ಕ್ಯಾಬ್ ಡ್ರೈವರು. ಸುಮ್ಮನೆ ಏನೋ ಫ್ರೀ ಇದ್ದೀನಿ ಅಂದು ಈಗ ನಾನು ಕಷ್ಟ ಬೀಳ್ತಾಯಿದ್ದೀನಿ. ಶನಿವಾರ ಭಾನುವಾರ ರಜಾ, ಬೇರೆ ದಿನ ಕೆಲ್ಸಕ್ಕೆ ಹೋಗ್ತೀನಿ. ಶನಿವಾರ ಭಾನುವಾರ ದಿನ ವೈಫ್ ಜೊತೆ ನೋಡಿಗ ಈ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಇದು 20 ನಿಮಿಷದೊಂದು ವಿಡಿಯೋ ಬೇಕು, ಅದಕ್ಕಾಗಿ ಮಾಡ್ತಾಯಿದ್ದೀನಿ. ಯಾರು ಇದ್ದೀರಾ ಸ್ವಲ್ಪ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾರನ್ನು ಗೊತ್ತಿರೋದಿದ್ರೆ ಹೇಳಿ. ಆಮೇಲೆ ಈ ಕೆಲಸ ಮಾಡೋರು ಎಲ್ಲಾದ್ರೂ ಸಿಗುತ್ತೆ, ಇಲ್ಲೇ ಅಂತಿಲ್ಲ. ಬೆಂಗಳೂರಾಗ ಎಲ್ಲಿ ಬೇಕಾದ್ರೂ ವರ್ಕ್ ಫ್ರಮ್ ಮನೇಲಿ ಕೂತ್ಕೊಂಡು ಮಾಡೋಂಥ ಕೆಲಸ ಸಿಗುತ್ತಾ. ಸಿಂಪಲ್ ಕೆಲಸ ಇವೆಲ್ಲ ನಮಗೆ ಗೊತ್ತಿರಲ್ಲ. ಅದೇ ಹುಡುಕ್ಬೇಕು. ಕೆಲಸ ಮಾಡ್ಬೇಕಂದ್ರೆ ಏನೋ ಒಂದು ಹುಡುಕಿ ಮಾಡೋಂಥ ಕೆಲಸ. ಏನಂದ್ರೆ ಚಿಕ್ಕ ಮಕ್ಕಳಿದ್ರೆ ಅವ್ನು ನೋಡ್ಕೊಂಡು ಮಾಡೋಕ್ಕೆ ಈಜಿ ಇದೆ. ಯಾಕೆ ಟೆನ್ಷನ್ ಇಲ್ಲ, ಟೈಮಿಂಗ್ಸ್ ಇಲ್ಲ. ನೀವು ಮಾಡಿದ್ದೇ ಕೆಲಸ ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗಿ ಕೆಲಸ ಮಾಡಬೇಕು, ಅವ್ರನ್ನ ಕರಿಬೇಕು, ಅವ್ರಿಗೆ ಸಲ ಮಾಡೋದು ಏನಿಲ್ಲ. ನಿಮ್ಮ ಮನೇಲಿದ್ದೇ ನೀವು ಮಾಡೋಂಥ ಕೆಲಸ ಇದೆ. ಆನಂತರ ತೋರಿಸ್ತೀನಿ ಅದು ಪ್ಲಾಸ್ಟಿಕ್ ಹೂವು ಯಾವ ಥರ ಆಗುತ್ತೆ ಅನ್ನೋದು. ವರ್ಕ್ ಫ್ರಮ್ ಹೋಮ್ ಕೇಳಿಸಲ್ ತಗ. ಹಾಂ, ಮಾಡ್ತೀನಿ. ಈ ಥರ ಫೋಲ್ಡ್ ಮಾಡಿ ನಿಧಾನಕ್ಕೆ ಸೂಜಿಯಲ್ಲಿ ಚುಚ್ಚಿ. ಅದಕ್ಕಿಂತ ಮುಂಚೆ ನೋಡಿ ಈ ಥರ ದಾರ ಹಾಕ್ಬೇಕು. ಫಸ್ಟು ನೋಡಿ ಈ ಥರ ದಾರ ಹಾಕಿ ಇಲ್ಲಿ ಇದೊಂದು ಸೂಜಿ ಇಲ್ಲಿ ಚುಚ್ಚಿಬಿಟ್ಟು ಆಮೇಲೆ ಈಗ ಮಾಡಿದ್ನಲ್ಲ ಇದೇ ಥರ ಮಾಡ್ಕೊಂಡು ಇಲ್ಲಿ ಚುಚ್ಕೊಂಡು ಆಮೇಲೆ ಇದನ್ನು ಒಂದೊಂದಾಗಿ ಒಂದು ಸೈಡು ಅನ್ನೇ ಈ ಸೈಡು ಅನ್ನೇ 2 ಸೈಡ್ ಫೋಲ್ಡ್ ಮಾಡಿ ಇದಕ್ಕೆ ಹಾಕ್ಬೇಕು. ಅದೇ ಕೆಲಸ ಇಲ್ಲ, ಮನೆಯಲ್ಲಿ ಆರಾಮ್ ಕೂತಿರ್ತೀವಲ್ಲ, ರಜೆ ಗಿಜೆ ಇದ್ದಾಗ. ಈಗ ಇದೆಲ್ಲ ಲೇಡೀಸ್ ಮಾಡೋದು, ಜೆಂಟ್ಸ್ ಮಾಡೋಕ್ಕಾಗಲ್ಲ. ಅವ್ರು ಸುಮ್ಮನೆ ಒಂದು ಮಾಡ್ಕೊಂಡು ಗೊತ್ತಾಯ್ತಾ ಫ್ರೆಂಡ್ಸ್? ಇವು 5 ಈ ಥರದ ಎಲೆಗಳನ್ನು ಫೋಲ್ಡ್ ಮಾಡಿ ಹಾಕಿದ ಮೇಲೆ ಇದು ಒಂದು ಮನೆಯನ್ನು ಇವಾಗ ಇದು ಒಂದು ಮನೆ ತಗೊಂಡು ಇಲ್ಲ
ಆಮೇಲೆ ಇದೆಲ್ಲ ಫುಲ್ಲು ಹಿಂಗೆ ಓಪನ್ ಅಪ್ ಇರಲ್ಲ, ಅದು ಒಂದು ಸೀಟ್ ಥರ ಬರುತ್ತೆ. ಅದನ್ನೆಲ್ಲ ನಾವು ಕ್ಲೀನಾಗಿ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಈ ಥರ ಹಾಕ್ಕೊಂಡು ಒಂದೊಂದಾಗಿ ಅದಕ್ಕೆ ಸೇರಿಸ್ಬಿಟ್ಟು ಜೋಡಣೆ ಮಾಡಿ ಮಾಡೋಕೆ ಅದನ್ನು ಸ್ವಲ್ಪ ಕಷ್ಟನೇ ಕೆಲಸ. ಏನು ಮಾಡೋದು, ಮಾಡ್ಬೇಕಲ್ಲ. ಈ ಥರ ಇರುತ್ತೆ ಇದು. ಇನ್ನೊಂದು 2 ಪೀಸ್ ಕೊಡು. ಈ ಥರ ಇರ್ತವೆ ಅವು. ಆಮೇಲೆ ನಾವಾಗ ಈ ಥರ ಒಂದೊಂದಾಗಿ ಆ ಗುಡ್ಡೆದಾಗಿರೋದನ್ನು ಫ್ರೀ ಮಾಡ್ಕೊಂಡು ಬಿಚ್ಕೊಂಡು ಈ ಥರ ಹಾಕ್ಕೋಬೇಕು. ಹಾಕ್ಕೊಂಡು ಆನಂತರ ಈ ಸೂಜಿ ದಾರ ಪೋಣಿಸ್ಕೊಂಡು ಒಂದೊಂದಾಗಿ ಫೋಲ್ಡ್ ಮಾಡಿ ಮಡ್ಚ್ಕೊಂಡು ಅದರೊಳಗೆ ಸೇರಿಸ್ಬೇಕು. ಆನಂತರ ಫೋಲ್ಡ್ ಮಾಡಿ ಸೂಜಿಗೆ ಹಾಕಿ 5 ಈ ಪೀಸ್ಗಳು 5 ಹಾಕಿ ಒಂದು ಮಣಿ ಹಾಕು. ಇದೆಲ್ಲ ಈ ಥರ ಲಾಟ್ ಬರುತ್ತೆ. ಅವರು ಎಣಿಕೆ ಮಾಡಿ ಕೊಡ್ತಾರೆ. 10 ಪೀಸಿಗೆ ಒಂದು ಹಾರ ಥರ ಈ ಥರ ಹಾರ ಬರುತ್ತೆ. 10 ಪೀಸಿಗೆ ಒಂದು ಈ ಥರ ಒಂದು ಪೀಸ್ ಮಾಡಿದರೆ 6 ರೂಪಾಯಿ. ಒಂದಲ್ಲದೆ ನೋಡಿ ಸುಮಾರು ಮಾಡಿ ಹಾಕಿದ್ದೀನಿ. ಸುಮಾರು ಇದ್ದಾವೆ ನಿಮ್ಗೆ ತೋರ್ಸೋಕ್ಕೆ. ಇದೆಲ್ಲ ಪ್ಲಾಸ್ಟಿಕ್ ಹೂವು ಮನೆಗೆ ಇದ್ದೆ ನೋಡಿ. ನನ್ನ ಶನಿವಾರ ಭಾನುವಾರ ರಜೆ, ಕೆಲಸ ಎಲ್ಲ ಕಾರ್ಯಿಲ್ಲ, ತಿಂದ್ಬಿಟ್ಟು ಮನೆಗೆ ಕುಂತಿರ್ತೀನಿ. ಅವಾಗ ಈ ಥರ ಕೆಲಸ ಮಾಡೋದೆ, ವೈಫಿಗೆ ಹೆಲ್ಪ್ ಮಾಡಿಕೊಡ್ತೇನೆ. ಹಿಂಗೆ ಮರಿಸ್ಬಿಟ್ಟು ಇಲ್ಲಿ ಹಾಕಿ ಇದು ಮಾಡಿದ್ದಾರೆ. ಒಂದು ಪೀಸ್ ಈ ಥರ ಅದು ಕರೆಕ್ಟಾಗಿ ಮಾಡಿದರೆ ಒಂದು ಪೀಸಿಗೆ 6 ರೂಪಾಯಿ. ಅದು 1 ಪೈಸನೂ ಕೊಡಲ್ಲ ಅವರು. ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ವಾಪಸ್ ಕಳಿಸ್ತಾರೆ. ಸುಮ್ಮನೆ ಯಾಕೆ ಕೂಡಲೇ ಅನ್ನೋದು ಇದೊಂದು ಕೆಲಸ. ಎಲ್ಲ ಏರಿಯಾದಲ್ಲಿ ಇರ್ತಾರೆ ಪ್ಲಾಸ್ಟಿಕ್ ಹೂವು ಮಾಡಿಸೋರು. ಅವ್ರು ಬಂದು ತಗೊಂಡೋಗಿ ವಾರಕ್ಕೆ ಒಂದ್ಸರಿ ಸಂಬಳ. ನಾನು ಸ್ವಲ್ಪ ನಿಧಾನ, ನಮ್ಮ ಮನೆಯವ್ರ ಪಾಟ್ ಹಾಕಿಬಿಡ್ತಾರೆ, ನಮ್ಗೆ ಅಷ್ಟು ಬರಲ್ಲ. ಇವೆಲ್ಲ ಹಾಕಿರೋದು ನೋಡಿ ಈ ಥರ ಆಗುತ್ತೆ. ಆಮೇಲೆ ಇದು 1 ಪೀಸಿಗೆ ಇಷ್ಟ ಅಂತ ಹೇಳ್ತಾರೆ. ಆಮೇಲೆ ಆಮೇಲೆ ನೋಡಿ ಈ ಥರ ಕೆಳಗಿನವರೆಗೆ ಇಳಿಸಿ ನೋಡಿ ಮಾಡಿರುವ ಹೀಗೆ. ಆಮೇಲೆ ಲಾಸ್ಟಲ್ಲಿ ತೋರಿಸ್ತೀನಿ ಇದು ಹೆಂಗಾಗುತ್ತೆ ಅಂತ. ಇವಾಗ ಸದ್ಯಕ್ಕೆ ಇಷ್ಟು ಮಾಡ್ತೀನಿ. ಮತ್ತೆ ತಿರ್ಗ ಮತ್ತೆ ಇಂಥದ್ದೊಂದು ರಬ್ಬರ್ ಪೇನ್ ಅಂದ್ಕೊಂಡು ತಿರ್ಗ ಹಾಕಿ ಅಂದ್ರೆ ನನಗೆ ಅಷ್ಟು ಬೇಗ ಆಗ್ತಾ ಇಲ್ಲ. ಅವ್ರು ನಮ್ಮ ಮನೆಯವ್ರು ತುಂಬ ಫಾಸ್ಟಾಗಿ ಆಗ್ತಾರೆ. ಇದನ್ನು ಕೆಲಸ ಇದೆ. Yeah.
ಅದು ಸ್ಟಾಪ್ ಮಾಡಿ ಮಾಡಬೇಡ. ಹಾಂ, ಅದ್ರ ಥರ ನಿಂತ್ಕೊಂಡ್ಬಿಡುತ್ತೆ ಸುಮ್ಮನೆ ನೀನು. ಆ್ಯಕ್ಚುಲಿ 5 ಪೀಸಿಗೊಂದು ಇದನ್ನ ಹಾಕಬೇಕು. ಮನೇಲಿ ಕೂತ್ಕೊಂಡೆ ಮಾಡೋಂಥ ಕೆಲಸ ನೋಡಿ. ಇಂಥ ಚೋಟುಗಳನ್ನ ಕರ್ಕೊಂಡು ಏನು ಮಾಡ್ತೀರ? ಹೊರಗಡೆ ಕೆಲಸಕ್ಕೆ ಏನು ಮಾಡಕ್ಕ? ಅದಕ್ಕೆ ಮನೇಲಿ ಕೂತ್ಕೊಂಡು ದಿನ 200 ರೂಪಾಯಿ ದುಡ್ಡು ಸಾಕಲ್ಲ.
ಇಷ್ಟ ಆಗಿದೆ. ಇನ್ನೊಂದು ಸಲ ಹೇಳ್ತೀನಿ, ಇದಕ್ಕೆ ಸೂಜಿ, ಈ ಥರ ಸೂಜಿ ಇರುತ್ತೆ, ಅದಕ್ಕೆ ಹಿಂಗೆ ದಾರ ಪೋಣಿಸ್ಕೊಂಡು ಇದನ್ನು ಈ ಥರದ್ದು 5 ಪೀಸ್ ಹಾಕಿ ಒಂದು ಮಣಿ ಹಾಕ್ಬಿಡ್ತೀವಿ. ಆಮೇಲೆ ಇದು ಬಂದ್ಬಿಟ್ಟು ಪೀಸ್ ಫಸ್ಟ್ ಈ ಥರ ಬರುತ್ತೆ. ಇದನ್ನೆಲ್ಲ ನಾವು ಒಂದೊಂದಾಗಿ ಬಿಡಿಸಿ ಹಾಕ್ಕೊಂಡು ಆಮೇಲೆ ಫೋಲ್ಡ್ ಮಾಡಿ ಹಾಕೋದು ಈ ಥರ ಇರುತ್ತೆ. ಆನಂತರ 5 ಒಂದು ಮಣಿ ಹಾಕಿದ ಮೇಲೆ ಸೇಮ್ ಈ ಥರನೇ ಹಿಂಗಾಗುತ್ತೆ. ಅಂದರೆ ಟೈಮ್ ಹಿಡಿಯುತ್ತೆ. ಇದು ಜಸ್ಟ್ ಇಷ್ಟು ಮಾಡಿದ್ದೀನಿ. ಓಕೆನಾ? ಥ್ಯಾಂಕ್ ಯು.